ಬನ್ನಿ ಇವತ್ತು ನಾನು ನನ್ನ ಹತ್ರ ಇರುವಂತಹ ಇಂಡೋರ್ ಪ್ಲ್ಯಾಂಟ್ಸ್ದು ಕ್ಲೀನಿಂಗ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಳ್ಳೋಷ್ಟು ಹೆಚ್ಚಾಗಿ ಗಿಡ ನನ್ನ ಹತ್ರ ಅಂತೂ ಇಲ್ಲ. ಇಂಡೋರ್ ಪ್ಲ್ಯಾಂಟ್ಸು ತುಂಬಾ ಕಡಿಮೆ ಇದೆ. ಒಂದು 3ರಿಂದ 4 ಗಿಡ ಇದೆ ಅಷ್ಟೇ. ಆದರೆ ನನಗೆ ಇದರ ಹೆಸರೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ನರ್ಸರಿಗೆ ಹೋದಾಗ ನೋಡಿದೆ, ಖುಷಿ ಆಯಿತು ಅಂತ ತೊಗೊಂಬಂದು 1 ವರ್ಷ ಆಗಿದೆ ಇವಾಗ ಈ ಗಿಡಗಳಿಗೆಲ್ಲ. ಇದು ನೋಡಿ, ಇದೊಬ್ಬರು ನನಗೆ ಕೊಟ್ಟಿರುವಂತಹ ಗಿಡ ತುಂಬಾ ಚೆನ್ನಾಗಿದೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ. ಇಲ್ಲಿ ನಾನು 1 ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ. ಇದು ಇವಾಗ ಇಂಡೋರ್ ಪ್ಲ್ಯಾಂಟ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿರುವಂಥದ್ದು. ಇದಕ್ಕೆ ನಾನು 1 ಲೀಟ್ರ್ ನೀರಿಗೆ 1 ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಈ ರೀತಿ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಗಿಡದಲ್ಲಿ ಶೈನಿಂಗ್ ಆಗಿ ಎಲೆಗಳು ತುಂಬ ಕ್ಲೀನಾಗಿ ಕಾಣುತ್ತೆ. ಈ ರೀತಿ ಬೇಡ ಅಂತಾದರೆ ಖಾಲಿ ನೀರಿನಲ್ಲಿ ಕೂಡ ನೀವು ಇದನ್ನು ಕ್ಲೀನ್ ಮಾಡ್ಕೊಬೋದು. ನಾನು ಇಲ್ಲಿವಾಗ ನಿಂಬೆಹಣ್ಣನ್ನು ಹಿಂಡ್ಕೊಂಡಿರುವಂತಹ ನೀರನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಪ್ರೇ ಬಾಟ್ಲ್ ಅಲ್ಲದೆ ಹಾಗೆ ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಅದನ್ನು ಕಾಟನ್ ಬಟ್ಟೆನಲ್ಲಿ ಅದ್ದಿ ಎಲೆಗಳನ್ನು ಕ್ಲೀನಾಗಿ ಒರೆಸಿದ್ರೂ ಕೂಡ ಆಗುತ್ತೆ. ಇಂಡೋರ್ ಪ್ಲ್ಯಾಂಟನ್ನು ತಗೊಳ್ಳೋ ಮುಂಚೆ ಅದಕ್ಕೆ ಎಷ್ಟು ಬೆಳಕು ಬೇಕು, ಹಾಗೆ ಅದು ಕೆಲವು ಡಾರ್ಕ್ ಶೇಡ್ನಲ್ಲಿ ಕೂಡ ಬೆಳೆಯುತ್ತೆ, ಕೆಲವಕ್ಕೆ ಬ್ರೈಟ್ ಆಗಿರುವಂಥ ಸನ್ಲೈಟ್ ಬೇಕಾಗತ್ತೆ, ಅಂದರೆ ಬೆಳಕು ಬೇಕಾಗತ್ತೆ. ಅದು ಯಾವ ರೀತಿ ಬೇಕು ಅಂತ ನೋಡ್ಕೊಂಬಿಟ್ಟು ನಾವು ಇಂಡೋರ್ ಪ್ಲ್ಯಾಂಟ್ನ ತೊಗೊಬೇಕು. ಇಡಬೇಕಾದ್ರೂ ಅಷ್ಟೇ, ಅದು ಯಾವ ರೀತಿ ಬೆಳಕಿನಲ್ಲಿ ಬೆಳೆಯುತ್ತೆ ಅಂತ ನೋಡಿಬಿಟ್ಟು ನಾವು ತೊಗೊಬೇಕಾಗತ್ತೆ. ಹಾಗೆ ಇಂಡೋರ್ ಪ್ಲ್ಯಾಂಟಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಇದು ಏರ್ನ ಪ್ಯೂರಿಫೈ ಮಾಡುತ್ತೆ, ತುಂಬಾ ಒಳ್ಳೆಯದು. ಮನೆ ಒಳಗೆ ಇಟ್ಕೊಬೇಕಾದ್ರೆ ಗಿಡನ ನಾನು ಮನೆ ಒಳಗಡೆ ಇಟ್ಕೊಂಡಿಲ್ಲ, ಇದನ್ನು ಹೊರಗಡೆನೇ ಇಟ್ಕೊಂಡಿದ್ದೀನಿ. ಏಕೆ ಅಂದರೆ ನಮ್ಮ ಮನೆ ಒಳಗೆ ಇಟ್ಕೊಳ್ಳೋದಕ್ಕೆ ಅಷ್ಟೊಂದು ಜಾಗ ಇಲ್ಲ, ಅದಕ್ಕೋಸ್ಕರ ನಾನು ಹೊರಗಡೆನೇ ಇಟ್ಟಿದ್ದೀನಿ. ನೋಡಿ, ಇವಾಗ ಈ ರೀತಿಯಾಗಿ ಸ್ಪ್ರೇ ಮಾಡ್ಕೊಂಬಿಟ್ಟು ಹೀಗೆ ಒಂದು ಕಾಟನ್ ಬಟ್ಟೆನಲ್ಲಿ ಇದನ್ನು ಚೆನ್ನಾಗಿ ಒರೆಸ್ಬಿಟ್ಟು ತೆಗಿಬೇಕು. ಆವಾಗ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು, ಪಕ್ಕದ ಎಲೆಗೂ ಈ ಎಲೆಗೂ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ. ಇದೇ ರೀತಿ ನನ್ನ ಹತ್ರ ಇರುವಂಥ 3-4 ಗಿಡ ಇದೆ ಅಷ್ಟೇ, ಹೆಚ್ಚೇನಿಲ್ಲ. ಆ ಗಿಡನೆಲ್ಲ ಇದೇ ರೀತಿಯಾಗಿ ಒರೆಸ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನಾನು. ಈಗ ನೋಡಿ ಎಷ್ಟು ಗೊತ್ತಾಗುತ್ತೆ, ಎಷ್ಟು ಕ್ಲೀನಾಗಿದೆ ಈ ಎಲೆ, ಆ ಎಲೆಗೂ ಈ ಎಲೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೋಡ್ಬೋದು ನೀವು. ಇದೇ ರೀತಿ ಹಿಂದ್ಗಡೆ ಕೂಡ ಸ್ಪ್ರೇ ಮಾಡಿಬಿಟ್ಟು ಚೆನ್ನಾಗಿ ಒರೆಸ್ಕೊಳ್ಳಿ. ನಾನು ಈ ಗಿಡನ ಹೊರಗಡೆ ಇಟ್ಟಿರೋದ್ರಿಂದ 1 ವಾರದೊಳಗೆಲ್ಲ ಅದ್ರ ಡಸ್ಟ್ ಕುತ್ಕೊಂಡು ಹೋಗಿಬಿಡುತ್ತೆ. ಯಾಕೆಂದರೆ ಈ ಕಡೆ ಸೈಡ್ನಲ್ಲಿ ಗಾಡಿ ತುಂಬ ಓಡಾಡುತ್ತೆ, ಅದಕ್ಕೋಸ್ಕರ ಆ ಡಸ್ಟ್ ಎಲ್ಲ ಬಂದು ನಮ್ಮನೆ ಮೇಲೆ ಕೂರುತ್ತೆ, ನಮ್ಮನೆ ಗಿಡದ ಮೇಲೆ ಕೂರುತ್ತೆ. ಅದಕ್ಕೋಸ್ಕರ ಈ ರೀತಿ ಆಗಿಬಿಟ್ಟಿದೆ ಗಿಡಗಳೆಲ್ಲ. ನೋಡಿ, ಹಾಗೆ ನಾನು ಹಾಕ್ತಾ ಇರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇರ್ಬೋದು. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹಾಗೆ ಕೆಲವು ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ. ನನ್ನ ವೀಡಿಯೋಸ್ ಕೂಡ, ನಾನು ಹಾಕೋ ವೀಡಿಯೋಸ್ ಕೂಡ ತುಂಬ ಜನ ನೋಡ್ತಾ ಇದ್ದಾರೆ. ನಂಗೆ ಇನ್ನೂ ವೀಡಿಯೋಸ್ನ ಮಾಡಿ ಹಾಕಿದರೆ ಗಾರ್ಡನ್ ಮಾಡೋರಿಗೆ ಕೂಡ ತುಂಬಾ ಇಂಟ್ರೆಸ್ಟ್ ಬಂದು ಅವ್ರು ಕೂಡ ಹೆಚ್ಚಾಗಿ ಗಾರ್ಡನ್ನ ಮಾಡಬಹುದು ಅಂತ ಎಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಹೆಚ್ಚಿನ ವೀಡಿಯೋನ ಮಾಡಿ ಹಾಕ್ತೀನಿ. ಹಾಗೆ ನಾನು ಕೊಟ್ಟಿರುವಂತಹ ಟಿಪ್ಸು ನಿಮಗೆ ಇಷ್ಟ ಆಗುತ್ತಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.